ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ ಬೆಳ್ತಂಗಡಿ ಪೊಲೀಸರು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಿ ರೂಢನೇ ಇಲ್ಲ ಅವ್ರಿಗೆ. ಅವ್ರು ಬರೀ UDR ಅಂತ ಬರೆದ್ರು ಬಿಟ್ಟು ಬೇರೆ ಏನು ಗೊತ್ತಿದೆ ಅವರಿಗೆ? ಈ ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸು ತನಿಖೆ ಅಂದರೆ ಈ ಹಳೆಯ ಬಜಾಜ್ ಸ್ಕೂಟ್ರ್ ಆದಂಗೆ ಆಗಿದೆ. ಆ ಸ್ಕೂಟ್ರನ್ನ ಯೂಸ್ ಮಾಡಿದರೆ ಚೆನ್ನಾಗಿ ಓಡ್ತದೆ. ಅದು ಉಪಯೋಗ ಮಾಡಲಾರ್ದೆ ಮನೇಲಿ ಇಟ್ಟರೆ ಇದನ್ನೇ ಆಗಲ್ಲ. ಅದನ್ನೇನು ಮಾಡ್ತಾರೆ, ಸ್ಕೂಟ್ರ್ ಮೇಲೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ, ಅದಷ್ಟೇ. ಇದೇ ಬೆಳ್ತಂಗಡಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಪೊಲೀಸರು ಯಾರ್ದು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ, ಸರಿಯಾದ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಹೇಗೆ ಹೋಗ್ತಾ ಇದೆ ಅಂತ ಒಂದು ಕುತೂಹಲಕ್ಕೆ ನಿಮ್ಮಿಂದ ಒಂದು ರೆಸ್ಪಾನ್ಸ್ನ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಸುಮಂತ್ ಕೇಸ್ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಠಣ್ಣವ್ರು ಮಾತನಾಡಲಿ ಅನ್ನೋ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಈ ಕೇಸ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ, ಏನಾಗ್ತಾ ಇದೆ, ಏನು ಅಪ್ಡೇಟ್ಸ್ ಏನಾದರೂ ಗೊತ್ತಾಗ್ತಿದೆಯಾ ಸರ್? ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಸುಮಂತ್ ಪ್ರಕರಣದಲ್ಲಿ ನಾನು ಅಧ್ಯಯನ ಮಾಡಿಲ್ಲ. ಆನಂತರ ಯಾವುದೇ ಪ್ರಕರಣ ನಾವು ಅಧ್ಯಯನ ಮಾಡದೇ ಒಪಿನಿಯನ್ ಕೊಡೋದು ಸರಿಯಲ್ಲ. ತಾವು ಹೇಳ್ದಂಗೆ ಸುಮಾರು ಜನ ನನಗೆ ಕೇಳಿದರು, ಅದ್ರ ಬಗ್ಗೆ ಒಪಿನಿಯನ್ ಕೊಡಿ, ಏನಾಗಿರ್ಬೋದು, ಆತ್ಮಹತ್ಯೆ, ಅದು ಸಾವಿಗೆ ಶರಣಾಗಿದ್ದೋ ಅಥವಾ ಕೊಲೆನೋ, ಯಾರು ಕೊಲೆ ಮಾಡಿರ್ಬೋದು, ಸ್ವಲ್ಪ ನೀವು ಅದ್ರ ಬಗ್ಗೆ ಮಾತಾಡಿ ಅಂತ. ನೋಡಿ, ಇಲ್ಲಿ ನಾನು ಸೌಜನ್ಯ ಪ್ರಕರಣದಲ್ಲಿ ಮತ್ತು ಆನೆ ಮಾವುತನ ಪ್ರಕರಣ ಮತ್ತು ಧರ್ಮಸ್ಥಳದ ಎಲ್ಲ ಪ್ರಕರಣಗಳನ್ನು ನಾನು ಅಧ್ಯಯನ ಮಾಡಿದ್ದೀನಿ. ಆದರೆ ಸುಮಂತ್ ಪ್ರಕರಣವನ್ನು ನಾನು ಅಧ್ಯಯನ ಮಾಡಿಲ್ಲ. ಆನಂತರ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಗೆಸ್ ವರ್ಕ್ ಮಾಡಬಾರ್ದು ಯಾವತ್ತಿಗೂ. ಯಾವುದೇ ಒಂದು ಗಂಭೀರ ಪ್ರಕರಣದಲ್ಲಿ ಗೆಸ್ ವರ್ಕ್ ಮಾಡಿ ಹೇಳಿದರೆ ಏನಾಗುತ್ತೆ, ಅದು ನಿಜವಾದ ಇನ್ವೆಸ್ಟಿಗೇಷನ್ ಮೇಲೆ ಅದು ಪ್ರತಿಕೂಲ ಪರಿಣಾಮ ಬೀರ್ತದೆ. ಸುಮಂತ್ ಪ್ರಕರಣ ಏನಾಗಿದೆ, ಕೆಲವೊಬ್ಬರು ಅವರವರು ಒಪಿನಿಯನ್ ಹೇಳ್ತಾ ಇದ್ದಾರೆ. ಮೊನ್ನೆ ಯೂಟ್ಯೂಬ್ನಲ್ಲಿ ಯಾರೋ ಒಬ್ಬರು ಮಹಾನುಭಾವರು ಹೇಳಿ ಸಿಕ್ಕಾಕೊಂಡ್ರು, ಹಿಂಗೆ ಆಗಿರ್ತದೆ ಅಂಥೇಳಿ. ಒಂದು ಗೊತ್ತಿರಲಿ, ಒಂದು ಅಫೆನ್ಸು, ಕ್ರೈಮ್ ನಡಿಬೇಕಾದರೆ ಪ್ರತಿಯೊಂದು ಅಪರಾಧಕ್ಕೂ ಅದರದೇ ಆದಂತಹ ಫಿಂಗರ್ ಪ್ರಿಂಟ್ ಇರ್ತದೆ ಅಂತ ಹೇಳಿದರೆ, ಅದರದೇ ಆದಂತಹ ಹಿನ್ನೆಲೆ, ಅದರದೇ ಆದಂತಹ ಸಿಚುವೇಶನ್ ಇರ್ತದೆ. ನಾವು ಇಲ್ಲಿ ಕುತ್ಕೊಂಡು ಸುಮಂತ್ ಪ್ರಕರಣ ಹಾಗೆ ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಆನಂತರ ಇದು ಯಾಕೆ ಸಿಗ್ತಾ ಇಲ್ಲ, ತಕ್ಷಣಕ್ಕೆ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದರೆ, ಬೆಳ್ತಂಗಡಿ ಪೊಲೀಸರು ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡಿ ರೂಢನೇ ಇಲ್ಲ ಅವ್ರಿಗೆ. ಅವ್ರು ಬರೀ UDR ಅಂತ ಬರೆದ್ರು ಬಿಟ್ಟು ಬೇರೆ ಏನು ಗೊತ್ತಿದೆ ಅವರಿಗೆ? ಈ ಬೆಳ್ತಂಗಡಿ ಪೊಲೀಸು, ಧರ್ಮಸ್ಥಳ ಪೊಲೀಸು ತನಿಖೆ ಅಂದರೆ ಈ ಹಳೆಯ ಬಜಾಜ್ ಸ್ಕೂಟ್ರ್ ಆದಂಗೆ ಆಗಿದೆ. ಆ ಸ್ಕೂಟ್ರನ್ನ ಯೂಸ್ ಮಾಡಿದರೆ ಚೆನ್ನಾಗಿ ಓಡ್ತದೆ. ಅದು ಉಪಯೋಗ ಮಾಡಲಾರ್ದೆ ಮನೇಲಿ ಇಟ್ಟರೆ ಇದನ್ನೇ ಆಗಲ್ಲ. ಅದನ್ನೇನು ಮಾಡ್ತಾರೆ, ಸ್ಕೂಟ್ರ್ ಮೇಲೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ, ಅದಷ್ಟೇ. ಬಟ್ಟೆ ಒಣ ಹಾಕೋಕ್ಕೆ ಏನಾದರೂ ತೂಗು ಹಾಕ್ತಾರೆ ಇಷ್ಟೇ. ಬೆಳ್ತಂಗಡಿ ಪೊಲೀಸರ ಇನ್ವೆಸ್ಟಿಗೇಷನ್ ಹಾಗೆ ಹಳೆಯ ಬಜಾಜ್ ಸ್ಕೂಟ್ರ್ ನಿಲ್ಲಿಸಿದ ಮೇಲೆ ದಿನ ಓಡಾಡಿಸ್ಬೇಕು, ಅದನ್ನು ಗ್ರೀಸ್ ಹಾಕಬೇಕು, ಪೆಟ್ರೋಲ್ ಹಾಕಬೇಕು, ಅವಾಗ ಓಡಾಡ್ತಿರ್ತಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಹಾಗೆ. ಇವ್ರಿಗೆ ಇನ್ವೆಸ್ಟಿಗೇಷನ್ ಅಂದರೆ ಗೊತ್ತಿಲ್ಲ. UDR ಭಾಳ ಅಂದರೆ ಇವರು ಅಲ್ಲಿ ಹೋಗಿ ದಣಿಗಳ ಮನೆಗೆ ಹೋಗಿ ಅನ್ನ ಸಾಂಬಾರು ಹಾಕೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾರೆ ಇವರು. ಒಂದಾದರೂ ತೋರಿಸಿ ನನಗೆ, ಧರ್ಮಸ್ಥಳ ಬೆಳ್ತಂಗಡಿಯವರು ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಿದಾರಾ? ಇಲ್ಲ. UDR ಬರೆದು ಈ ಸುಮಂತಂದು ಕೂಡ ಅದೇ ರೀತಿ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಮೇಲಿನ SP ಅವರು ಕರೆಕ್ಟಾಗಿ ಕಟ್ಟುನಿಟ್ಟಾಗಿರೋದಕ್ಕೆ ಅಟ್ಲೀಸ್ಟ್ ಜೀವಂತವಾಗಿ ಆದರೂ ಇದೆ, ಇವತ್ತು ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಂತಂತ ಹೇಳಿದರೆ ಬೆಳ್ತಂಗಡಿ ಪೊಲೀಸರ ಮೇಲೆ ಬಿಟ್ಟಿದ್ದರೆ UDR. ಇವರು ABCD ಕಲ್ತಿಲ್ಲ ಇವರು. UDR ಆ ಹಳೆ ಬಜಾಜ್ ಸ್ಕೂಟ್ರ್ ನಿಂದ್ರಿಸಿರ್ತಾರಲ್ಲ, ಈಗ ಆಗಿ ಆ ಸ್ಕೂಟ್ರ್ ಏನು ಸವಾರಿ ಮಾಡೋಕ್ಕಿರೋದು, ಬಟ್ಟೆ ಒಣ ಹಾಕೋಕ್ಕಿರೋದಲ್ಲ. ಈಗ ಅದು ಬಟ್ಟೆ ಒಣ ಹಾಕೋಕ್ಕೆ ಯೂಸ್ ಮಾಡುವಂಥ ಸ್ಕೂಟ್ರ್ ಆದಂಗೆ ಆಗಿದೆ. ಒಳ್ಳೆ SP ಅವರು ಬಂದಿದ್ದಾರೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು, ಅಂದರೆ ಕ್ರೈಮ್ ರಿಪೋರ್ಟಿಂಗಿಗೆ ಇಂಟ್ರೆಸ್ಟ್ ಇರೋರ ಬಗ್ಗೆ, ಅದರ ಬಗ್ಗೆ ನೋಡುವಂಥ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೇನೆ ನಾನು. ಚಿಕ್ಕ ಹನುಮಾನ್ನವನ್ನು ಅರೆಸ್ಟ್ ಮಾಡಿದರು ಮಂಗಳೂರಲ್ಲಿ. ನಿಜವಾಗಲೂ ಕೂಡ ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಆಸಕ್ತಿ ಇರೋರಿಗೆ ರಾಜ್ಯ ಮಟ್ಟದ ಸುದ್ದಿ ಆಗಬೇಕಿದು. ದಂಡುಪಾಳ್ಯ ಗ್ಯಾಂಗಿನ ನೊಟೋರಿಯಸ್ ಪರ್ಸನ್, ಅವಾಗ ನೋಡಿದ್ದೀನಿ ನಾನು ಅವನ್ನ, ಯಾವಾಗ 20 years ಬ್ಯಾಕ್ ನಾನು ಅವನ್ನ ನೋಡಿದ್ದೀನಿ. ವೆರಿ ಹೈಲಿ ನೋಟೋರಿಯಸ್ ಪರ್ಸನ್ ಅವ, ಚಿಕ್ಕ ಹನುಮ ಅಂಥೇಳಿ. ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಮಂಗಳೂರು ಮೇಲ್ಗಡೆ ಸುಧೀರ್ ಕುಮಾರ್ ರೆಡ್ಡಿ ಅಂತ ಕೈಯಲ್ಲಿ ಚಾಬುಕ್ ಹಿಡ್ಕೊಂಡು ಕುಂತಿದ್ದಾರೆ. ಬಿಕಾಸ್ ಹಿ ನೋಸ್ ವಾಟ್ ಈಸ್ ಕ್ರೈಮ್ ಇನ್ವೆಸ್ಟಿಗೇಷನ್. ಯಾರು ಇದನ್ನೇ ಮಾಡಲಿಲ್ಲ. ಅಂಥ ಒಬ್ಬನ ಅರೆಸ್ಟ್ ಮಾಡಿರೋದಕ್ಕೆ ಇನ್ನೂ ಮುಂದೆ ಬರತಕ್ಕಂಥ ಅನೇಕ ಅಪರಾಧಗಳು ನಿಂತೋದು. ಯಾಕಂತ ಹೇಳಿದ್ರೆ ಮೇಲಿನ ಅಧಿಕಾರಿಗಳು ಹಂಗಿದ್ದಾರೆ. ಇಲ್ಲಿನೂ ಕೂಡ ಸುಮಂತನ ಪ್ರಕರಣದಲ್ಲಿ ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಆನಂತರ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಗೆಸ್ ವರ್ಕ್ ಮಾಡಬೇಡಿ. ಕೆಲವೊಬ್ಬರು ಅವ್ರ ಪೇರೆಂಟ್ಸ ಮಾಡಿದ್ದಾರೆ, ಅವ್ರ ಮನೆಯವರು ಮಾಡಿದ್ದಾರೆ, ಹಂಗೆ ಹೇಳಬಾರ್ದು. ಯಾಕಂತಾರೆ ಅವ್ರ ತಾಯಿ ಕಣ್ಣಲ್ಲೇ ನೀರೇ ಬರಲಿಲ್ಲ ಅಂತ ಹೇಳಿದರೆ, ಕಣ್ಣಾಗ ನೀರು ಬರಬೇಕಂದ್ರೆ ದುಃಖ ಆದಾಗನೇ ಅಂತೇನಿಲ್ಲ, ಮಡ್ಗಟ್ಟಿರ್ತದೆ, ಆಗೋದಿಲ್ಲ. ಅಥವಾ ಅವ್ರ ಮನೆ ಇವರು ಮಾಡಿದ್ದಾರೆ ಅಂತಲೂ ಹೇಳಬಾರ್ದು, ಇವರು ಮಾಡಿಲ್ಲ ಅಂತಲೂ ಕೂಡ ಈಗ ಹೇಳಬಾರ್ದು.
ಗೆಸ್ ವರ್ಕ್ ಮಾಡಬಾರ್ದು. ಯಾಕಂತ ಹೇಳಿದರೆ ಅದು ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಅಕಸ್ಮಾತ್ ಯಾರಾದರೂ ಮಾಡಿದಾನೆ ಗೊತ್ತಿದ್ದ ಅಂತ ಹೇಳಿ ನಾನೀಗ ಬಹಿರಂಗವಾಗಿ ಹೇಳಿಬಿಟ್ರೆ, ಕೆಲವೊಂದಿಷ್ಟು ರೀತಿಯಿಂದ ನಾನು ಇದನ್ನು ಮಾಡಿದ್ದೇನೆ ಹೇಳಿಬಿಟ್ರೆ ಆ ನಿಜವಾದ ಅಪರಾಧಿಗಳು ಅಲರ್ಟ್ ಆಗುವಂಥ ಅವಶ್ಯಕತೆ ಇರ್ತದೆ, ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ಅದನ್ನು ನಮ್ಮ ಉದ್ದೇಶ ಏನಿರಬೇಕು, ನಿಜವಾದ ಅಪರಾಧಿಗಳು ಸಿಕ್ಕಾಕೋಬೇಕು. ಸೌಜನ್ಯ ಪ್ರಕರಣದಲ್ಲಿ ಯಾರು ನಾನು ಟಿ ವಿ ಚಾನಲ್ ಮುಂದೆ, ಯೂಟ್ಯೂಬ್ ಮುಂದೆ, ಮಾಧ್ಯಮದ ಮುಂದೆ ಬರೋಕ್ಕಿಂತ ಮುಂಚೆ 2 ತಿಂಗಳನ್ನ ಸ್ಟಡಿ ಮಾಡಿದ್ದೀನಿ ನಾನು. ಹೀಗಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ತನಿಖೆ ಮಾಡಿದಂಥ ಅಧಿಕಾರಿಗಳು, ಕಾನ್ಸ್ಟೇಬಲ್ಗಳ ಜೊತೆಗೆ ಮಾತಾಡಿದ್ದೀನಿ. ನಾನು ಕೇಳಿದ್ದು ಒಂದೇ ಎಲ್ಲರಿಗೂ ಕೂಡ, ಸಂತೋಷ್ ರಾವ್ನೇ ಮಾಡಿದ್ದ ಇಲ್ಲ, ಏನು ಕಂಡು ಬಂದಿದೆ? ಎಲ್ಲರೂ ಹೇಳೋದು ತನಿಖೆ ಮಾಡಿದಂಥವ್ರು, ಬೇರೆ ಅಲ್ಲ, ನಾಟ್ ಅ ಥರ್ಡ್ ಪರ್ಸನ್. ಇದನ್ನು ನಾನು SITಯಲ್ಲಿನೂ ಕೂಡ ಉತ್ತರ ಕೊಟ್ಟಿದ್ದೀನಿ. ತನಿಖೆ ಮಾಡಿದಂಥ ಸಿಬ್ಬಂದಿಗಳಿಗೆ ಮಾತಾಡ್ತಿದ್ದೀನಿ, ಸರ್ ಸಂತೋಷ್ ರಾವ್ ಅಲ್ಲ. ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ದೊಡ್ಡ ಒಂದು ಬೊಡ್ಡೆಯನ್ನು ಇಟ್ಕೊಂಡು ನಾನೇ ಇಳ್ಯಾಕೆ ನೋಡಿದ್ದೀನಿ ಅಂತಲ್ಲಿ ಸಾಧ್ಯನೇ ಇಲ್ಲ. 50 kg ತೂಕದ ಸೌಜನ್ಯನ ಕಿರಿಚಾಡ್ತಾ ಇರುವಂಥ ಒಬ್ಬ ಯುವತಿಯನ್ನು ಒಂದು 10 ಅಡಿ ಆಳ ಜಿಗಕ್ಕೆ ಸಾಧ್ಯನೇ ಇಲ್ಲ. ಅದು ಮಧ್ಯಾಹ್ನ 4 ಗಂಟೆಗೆ ಸ್ಪಾಟಿಗೆ ಹೋಗಿ ಅಷ್ಟು ಅಧ್ಯಯನ ಮಾಡಿದ ಮೇಲೆ ಅದ್ರ ಬಗ್ಗೆ ಕರಾರುವಕ್ಕಾಗಿ ನಾನು ಮಾತಾಡ್ತೀನಿ. ಸುಷ್ಮಂತ್ ಕೇಸ್ ನಾನು ಸ್ಟಡಿ ಮಾಡಿಲ್ಲ. ಸ್ಟಡಿ ಮಾಡಬೇಕಂತ ಹೇಳಿದರೆ ಅವ್ರ ಪ್ಯಾರೆಂಟ್ಸ್, ಬಿಕಾಸ್ ಹೀ ಈಸ್ ಅ ಮೈನರ್, ಪೇರೆಂಟ್ಸ್ ಅನುಮತಿ ಕೊಡಬೇಕು, ಅವರು ಪ್ರೋತ್ಸಾಹ ಕೊಡಬೇಕು. ಆನಂತರ ಅವರ ಪಾಲಕರು ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಕು. ಅವ್ರಿಗೆ ಎಷ್ಟು ಮಟ್ಟದ ಇಂಟ್ರೆಸ್ಟ್ ಇದೆಯೋ ತನಿಖೆ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ವಾ. ಸೌಜನ್ಯ ಪ್ರಕರಣದಲ್ಲಿ ತಾಯಿ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ಇಷ್ಟೊಂದು ದೊಡ್ಡ ಒಂದು ಚಳವಳಿಯಾಗಿ ರೂಪುಗೊಂಡಿದೆ. ಅವ್ರ ಪೇರೆಂಟ್ಸ್ ಆಸಕ್ತಿ ತೋರಿಸಿದ್ರು, ಇಡೀ ಕುಟುಂಬ ಏಕಶಿಲೆಯಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ, ಇಲ್ಲತ್ತಂದರೆ ಎಲ್ಲಿ. ಸೊ ಅದಕ್ಕೆ ನಾನು ಸುಮಂತ್ ಕೇಸ್ ಬಗ್ಗೆ ಹೇಳಬೇಕಾದ್ರೆ ದಯವಿಟ್ಟು ಗೆಸ್ ವರ್ಕನ್ನು ಮಾಡಬೇಡಿ. ಗೆಸ್ ವರ್ಕ್ ಮಾಡೋದಂದ್ರೆ ಅದಕ್ಕೆ ತನಿಖೆಗೆ ಪ್ರತಿಕೂಲ ಪರಿಣಾಮ ಬೀರ್ತದೆ. ಆನಂತರ ಒಳ್ಳೆಯ ಅಧಿಕಾರಿಗಳು, ಇದು ಹಿರಿಯ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ, ತನಿಖೆ ಬಗ್ಗೆ ಆಸಕ್ತಿ ಇರೋರು ಅಂತಿದ್ದಾರೆ. ಸೊ ಬರುವಂಥ ದಿನಗಳಲ್ಲಿ ನನಗೆ ಆಸಕ್ತಿ ಇದೆ, 100% ನಾನು ಹೋಗ್ತೇನೆ, ಸ್ವಲ್ಪ ದಿನದಲ್ಲೇ ಹೋಗ್ತೇನೆ. ಬಟ್ ಅವ್ರ ಪೇರೆಂಟ್ಸ್ ಆಸಕ್ತಿ ತೋರಿಸ್ಬೇಕು. ಅವ್ರ ಪೇರೆಂಟ್ಸ್ ಆಸಕ್ತಿ ತೋರಿಸ್ತೇನೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ನೀವ್ಯಾರ್ರಿ ನನ್ನ ಬಗ್ಗೆ ಮಾತಾಡೋರು ಅಂದರೆ? ವಿ ಆರ್ ಅ ಸಿವಿಲಿಯನ್, ಎಕ್ಸ್ ಪೊಲೀಸ್ ಆಫೀಸರ್ ಹೌದು, ಬಟ್ ನಾವು ಐ ಆಮ್ ಅ ಸಿವಿಲಿಯನ್. ನಾವು ಹೋಗ್ತೇನೆ, ಸಾಧ್ಯ ಆತಂತ ಹೇಳಿದ್ರೆ ಹೋಗಿ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸುಮಂತ್ ಹಾಗೂ ಸೌಜನ್ಯ ಕೇಸ್ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಬೆಳ್ತಂಗಡಿಯ ಸುಮಂತ್ ಕೇಸ್ ಬಗ್ಗೆ ಇದೇ ಮೊದಲ ಬಾರಿಗೆ ಮಂಗಳೂರು SP ಅರುಣ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈ ಮುಖಾಂತರ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಸುಮಂತ್ ಕೇಸ್ ಬಗ್ಗೆ ಸ್ವಲ್ಪ ಸರ್ಕಾರವನ್ನ ಎಚ್ಚರಿಸುವ ಕೆಲಸಗಳು ಕೂಡ ಆಗಿತ್ತು. ಇದೀಗ ಬೆಳ್ತಂಗಡಿಯ ತಾಲೂಕು ಕಚೇರಿ ಮುಂಭಾಗ ಅನೇಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಕುಟುಂಬದವರಿಗಾಗಲಿ, ಸುಮಂತ್ ಕೇಸ್ ಬಗ್ಗೆ ನ್ಯಾಯ ಬೇಡ್ತಿರೋ ಸಮಾಜಕ್ಕಾಗಲಿ ಇಲ್ಲಿಯವರೆಗೂ ಕೂಡ ಅನೇಕ ಗೊಂದಲಗಳಿತ್ತು. ಕೇಸ್ ಬಗ್ಗೆ ಅನೇಕ ವಿಧಗಳಲ್ಲಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇತ್ತು. ಸರ್ಕಾರದ ಮಟ್ಟದಲ್ಲಿ ಯಾವಾಗ ಸುಮಂತ್ ಕೇಸ್ ಸದ್ದು ಮಾಡ್ತೋ ಎಚ್ಚೆತ್ತುಕೊಂಡು